ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮುಂಗ್ಲಿ. ನೀವು ದಿನಂಪ್ರತಿ ಕಿಚನ್ನಲ್ಲಿ ಏನೋ ಆಯಿಲ್ ಯೂಸ್ ಮಾಡ್ತಾರಲ್ಲ, ಆ ಆಯಿಲ್ ಎಲ್ಲಿಂದ ಬಂತು, ಹೇಗೆ ಪ್ರಿಪೇರ್ ಆಯಿತು, ಅದರಲ್ಲಿರುವಂಥ ಕಂಟೆಂಟ್ ಏನು ಅನ್ನೋದ್ರ ಬಗ್ಗೆ ನೀವು ಆಲೋಚನೆ ಮಾಡಲೇಬೇಕು. ದ ಪೀಪಲ್ ಯೂಸ್ ಮಾಡುವಂಥ ಆಯಿಲ್ ರಿಫೈನ್ಡ್ ಆಯಿಲ್ಸ್. ರಿಫೈನಿಂಗ್ ಅಲ್ಲಿ ಇಟ್ ವಿಲ್ ಗೋ ಥ್ರೂ ಲಾಡ್ ಆಫ್ ಕೆಮಿಕಲ್ ಪ್ರಾಸೆಸ್. ರಿಫೈನಿಂಗ್ ಅಲ್ಲಿ ಎಷ್ಟು ಬೀಜದಲ್ಲಿರುವಂತ ಆಯಿಲ್ ನ ತೆಗಿಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆಲ್ಮೋಸ್ಟ್ 95 ಇಂದ 99% ಆಯಿಲ್ ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಸುಮಾರು ಎಷ್ಟೋ ತರನಾದಂತ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ ಆ ರಿಫೈನಿಂಗ್ ಪ್ರಾಸೆಸ್ ಅಲ್ಲಿ. ಆ ಕೆಮಿಕಲ್ಸ್ ಯೂಸ್ ಮಾಡಿ ಹೈ ಟೆಂಪರೇಚರ್ ಅಲ್ಲಿ ಅದು ಆ ಮೆಷಿನ್ ಅಲ್ಲಿ ಹೋಗಿ ಬರ್ತದೆ. ಅವಾಗ ಹೆಚ್ಚು ಆಯಿಲ್ನ ತಕ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನೋಡಿ, ಇದು ಇಂಡಸ್ಟ್ರಿ, ಆಯಿಲ್ ಇಂಡಸ್ಟ್ರಿ ಏನಿದೆ, ಅವ್ರಿಗೆ ಲಾಭ ಬೇಕು, ನಿಮ್ಮ ಹೆಲ್ತ್ ಅಲ್ಲ. ಸಾಲ್ವೆಂಟ್ ರಿಫೈನಿಂಗ್ ಪ್ರಾಸೆಸ್, ಸಾಲ್ವೆಂಟ್ ಪ್ರೊಸೀಜರ್ ಅಂತಿದೆ. ಏನಂದ್ರೆ ಈ ಹೆಕ್ಸೇನ್ ಅಂತೇಳಿ ಪೆಟ್ರೋಲಿಯಂ ಪ್ರಾಡಕ್ಟ್, ಆ ಹೆಕ್ಸೇನ್ ನ ಯೂಸ್ ಮಾಡ್ತಾರೆ ಹೈ ಟೆಂಪರೇಚರ್ ಅಲ್ಲಿ. ಏಜೆಂಟ್ ಅಂತ ಯೂಸ್ ಮಾಡ್ತಾರೆ. ಏನು ಈ ಸೀಡ್ ಮೇಲೆ ಏನು ಲೇಯರ್ ಇರುತ್ತೆ ಅದನ್ನ ತೆಗೆಯೋದು ಡಿಗಮ್ಮಿಂಗ್ ಏಜೆಂಟ್, ಬ್ಲೀಚಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತಾರೆ. ಆಮೇಲೆ ಡಿಓಡರೈಸಿಂಗ್ ಏಜೆಂಟ್ಸ್ ಅಂತ ಯೂಸ್ ಮಾಡ್ತಾರೆ. ಏನಂದ್ರೆ ಸ್ಮೆಲ್ ಇರುತ್ತಲ್ಲ, ಸ್ಮೆಲ್ ತೆಗಿಲಿಕ್ಕೆ ಹೆಕ್ಸೇನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಮತ್ತೆ ಸ್ಮೆಲ್ ಆಗಿರುತ್ತೆ. ಆ ಸ್ಮೆಲ್ ತೆಗಿಲಿಕ್ಕೆ ಡಿಓಡರೈಸಿಂಗ್ ಏಜೆಂಟ್ಸ್ ಅಂತ ಯೂಸ್ ಮಾಡ್ತಾರೆ. ನ್ಯೂಟ್ರಲೈಸಿಂಗ್ ಏಜೆಂಟ್ಸ್ ಅಂತ ಯೂಸ್ ಮಾಡ್ತಾರೆ. ಎಲ್ಲ